ಮಗುವಿಗೆ ಗುಡ್ ಟಚ್ ಹಾಗೂ ಬ್ಯಾಡ್ ಟಚ್ ಬಗ್ಗೆ ಯಾವ ರೀತಿ ತಿಳಿಸಬೇಕು? ಮಗು ಜನಿಸಿದಾಗ ತಂದೆ ತಾಯಿಗೆ ಎಷ್ಟೊಂದು ಖುಷಿಯಾಗುತ್ತದೋ ಅಷ್ಟೇ ಆತಂಕ ಕೂಡ ಇರುವುದು ಸಹಜ. ಮಗುವನ್ನು ಎಲ್ಲ ರೀತಿಯಿಂದಲೂ ಸುರಕ್ಷಿತ ಮಾಡಬೇಕೆಂದು ಪ್ರತಿಯೊಬ್ಬ ಪೋಷಕರು ಬಯಸುತ್ತಾರೆ. ಆದರೆ ಒಂದು ಚಿಕ್ಕ ನಿರ್ಲಕ್ಷ್ಯ ಮಕ್ಕಳ ಬದುಕನ್ನು ಹಾಳು ಮಾಡಬಹುದು. ಹೌದು, ಎಷ್ಟೋ ಮಕ್ಕಳು ಲೈಂಗಿಕ ಶೋಷಣೆಗೆ ಒಳಗಾಗುತ್ತಾರೆ. ಆ ವಯಸ್ಸಿನಲ್ಲಿ ಅವರಿಗೆ ಅದರ ಅರಿವು ಇರುವುದಿಲ್ಲ. ಆದ್ದರಿಂದ ಅವರು ಸುಲಭವಾಗಿ ಲೈಂಗಿಕ ಶೋಷಣೆಗೆ ಒಳಗಾಗುತ್ತಾರೆ. ಲೈಂಗಿಕ ಶೋಷಣೆಗೆ ಒಳಗಾಗುವ ಮಕ್ಕಳಲ್ಲಿ ಅಪರಿಚಿತರಿಗಿಂತ ಪರಿಚಿತರಿಂದಲೇ ಶೋಷಣೆಗೆ ಒಳಗಾದವರ ಸಂಖ್ಯೆ ಹೆಚ್ಚು. ಮಕ್ಕಳಿಗೆ ಚಾಕ್ಲೇಟ್ ಅಥವಾ ಮತ್ತಿತರ ಆಸೆ ತೋರಿಸಿ ಬಳಸಿಕೊಳ್ಳಬಹುದು, ಅಥವಾ ಆಟ ಆಡುವಾಗ ಅವರ ಖಾಸಗಿ ಭಾಗವನ್ನು ಕೆಟ್ಟದಾಗಿ ಮುಟ್ಟಬಹುದು. ಆದರೆ ಮಕ್ಕಳಿಗೆ ಈ ಕುರಿತು ಏನೂ ತಿಳಿದಿರುವುದಿಲ್ಲ. ಆದ್ದರಿಂದ ಅವರು ಅದರ ಕುರಿತು ಪೋಷಕರಿಗೆ ಹೇಳದೆ ಅಪಾಯಕ್ಕೆ ಒಳಗಾಗುವ ಸಾಧ್ಯತೆ ಹೆಚ್ಚು. ಆದ್ದರಿಂದ ಪೋಷಕರು ಮಗುವಿಗೆ ಬ್ಯಾಡ್ ಟಚ್ ಬಗ್ಗೆ ತಿಳಿಸಬೇಕು. ಬ್ಯಾಡ್ ಟಚ್ ಎಂದರೆ ಏನು, ಯಾರಾದರೂ ಕೆಟ್ಟದಾಗಿ ವರ್ತಿಸಿದರೆ ಏನು ಮಾಡಬೇಕು ಎಂದೆಲ್ಲ ಮಗುವಿಗೆ ತಿಳಿಸಿಕೊಡಬೇಕು. ಮಗು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗುವುದನ್ನು ತಡೆಗಟ್ಟಲು ಪೋಷಕರು ಮಗುವಿಗೆ ಈ ಅಂಶಗಳನ್ನು ಹೇಳಿಕೊಡಲೇಬೇಕು. ಮಗು ನಿಮ್ಮೊಂದಿಗೆ ಪ್ರತಿಯೊಂದು ವಿಷಯ ಹಂಚಿಕೊಳ್ಳುವಂತೆ ನಡೆದುಕೊಳ್ಳಿ. ಏನಾದರೂ ಹೇಳಿದರೆ ಅಪ್ಪ ಅಮ್ಮ ಹೊಡೆಯುತ್ತಾರೆ, ಬೈಯುತ್ತಾರೆ ಎಂಬ ಭಯವಿದ್ದರೆ ಅವರು ನಿಮ್ಮೊಂದಿಗೆ ಏನೂ ಹಂಚಿಕೊಳ್ಳುವುದಿಲ್ಲ. ಅವರು ನಿಮ್ಮ ಹತ್ರ ಬಂದು ಏನೇ ವಿಷಯವಿದ್ರೂ ಹೇಳುವಂತಿರಬೇಕು. ಅಷ್ಟೊಂದು ಕನೆಕ್ಷನ್ ಅವರ ಜೊತೆಗಿರಬೇಕು. ಮಗುವಿಗೆ ದೇಹದ ಭಾಗಗಳ ಬಗ್ಗೆ ತಿಳಿಸಿಕೊಡಿ. ಮಗುವಿಗೆ ದೇಹದ ಪ್ರತಿಯೊಂದು ಭಾಗದ ಬಗ್ಗೆ ತಿಳಿಸಿ. ಜೊತೆಗೆ ಖಾಸಗಿ ಭಾಗ ಯಾವುದು ಎಂದು ತಿಳಿಸಿ. ಆ ಭಾಗವನ್ನು ಬೇರೆಯವರು ಮುಟ್ಟಲು ಬಿಡಬಾರದೆಂದು ಹೇಳಿ. ನೀವು ಇಲ್ಲದ ಹೊತ್ತಿನಲ್ಲಿ ಬೇರೆಯವರು ನಿನ್ನನ್ನು ತಬ್ಬಲು, ಮುತ್ತು ಕೊಡಲು ಬಿಡಬೇಡ ಎಂದು ಹೇಳಿ. ನೀವು ಹೀಗೆ ಹೇಳಿದಾಗ ಮಗು ಏಕೆ ಮಾಡಬಾರದು ಎಂದು ಕೇಳಬಹುದು. ಹಾಗೆ ಪ್ರಶ್ನೆ ಕೇಳಿದಾಗ ಬಾಯಿ ಮುಚ್ಚಿಸಲು ಪ್ರಯತ್ನಿಸಬೇಡಿ. ಹಾಗಂತ ಲೈಂಗಿಕ ದೌರ್ಜನ್ಯದ ಬಗ್ಗೆ ಮಗುವಿಗೆ ಹೇಳಲು ಸಾಧ್ಯವಿಲ್ಲ. ಬದಲಿಗೆ ಅವರು ಹಾಗೆ ಮುಟ್ಟಿದರೆ ಕೆಡಕು ಆಗುತ್ತದೆ ಅಥವಾ ಅದು ತುಂಬಾ ಕೆಟ್ಟದ್ದು ಎಂದು ತಿಳಿಸಿ. ಒಟ್ಟಿನಲ್ಲಿ ನಿಮ್ಮ ಉತ್ತರ ಅವರಿಗೆ ತೃಪ್ತಿ ನೀಡುವಂತಿರಬೇಕು. ಮಗುವಿಗೆ ಗುಡ್ ಟಚ್ ಬ್ಯಾಡ್ ಟಚ್ ಯಾವಾಗ ಕಲಿಸಬೇಕು? ಸ್ನಾನ ಮಾಡಿಸುವಾಗ, ಬಟ್ಟೆ ಬದಲಾಯಿಸುವಾಗ ಖಾಸಗಿ ಭಾಗದ ಕುರಿತು ಗುಡ್ ಟಚ್ ಯಾವುದು, ಬ್ಯಾಡ್ ಟಚ್ ಯಾವುದು ಎಂಬ ವಿಡಿಯೋ ಬರುತ್ತದೆ, ಅಥವಾ ಚಿತ್ರಣವನ್ನು ತೋರಿಸಿ. ಸೇಫ್ ಟಚ್ ಯಾವುದು ಎಂಬುದನ್ನು ತಿಳಿಸಿಕೊಡಿ. ಅಪ್ಪ ಅಮ್ಮ, ವೈದ್ಯರು ಇವರೆಲ್ಲ ಮುಟ್ಟುವುದು ಸೇಫ್ ಎಂದು ತಿಳಿಸಿ. ಬೇರೆಯವರು ಮುಟ್ಟುವುದು ಅನ್ಸೇಫ್ ಅಥವಾ ಬೇಡ ಎಂದು ತಿಳಿಸಿ. ನೋ ಹೇಳಲು ಕಲಿಸಿ ಮತ್ತು ಆ ಸ್ಥಳದಲ್ಲಿ ನಿಲ್ಲಬೇಡಿ ಎಂದು ತಿಳಿಸಿ. ಯಾರಾದರೂ ಮಗುವನ್ನು ಮುಟ್ಟಿದಾಗ ಬ್ಯಾಡ್ ಟಚ್ ಆಗಿದ್ದರೆ ನೋ ಹೇಳು ಎಂದು ಮಗುವಿಗೆ ಹೇಳಿ. ಅಷ್ಟು ಮಾತ್ರವಲ್ಲ, ಆ ಸ್ಥಳದಲ್ಲಿ ನಿಲ್ಲದೆ ಕೂಡಲೇ ಸುರಕ್ಷಿತ ಜಾಗದ ಕಡೆಗೆ, ಅಂದರೆ ನಿಮ್ಮ ಬಳಿ ಅಥವಾ ಸುರಕ್ಷಿತ ಜಾಗ ಅನಿಸುವ ಕಡೆ ಇರಲು ಹೇಳಿ. ಮಗು ಕಂಫರ್ಟ್ ಆಗಿರುವ ವ್ಯಕ್ತಿಯೊಂದಿಗೆ ಮಾತ್ರ ಬೆರೆಯಲು ಬಿಡಿ. ಕೆಲವರ ಬಳಿ ಮಗು ಹೋಗುವುದಿಲ್ಲ, ಅವರ ಜೊತೆ ಹೋಗಿ ಆಟವಾಡು ಎಂದು ಒತ್ತಾಯ ಮಾಡಬೇಡಿ. ಹಾಗೂ ಅವರ ಬಳಿ ಕಂಫರ್ಟ್ ಆಗಿದ್ದರೆ ಮಾತ್ರ ಆಟವಾಡಲು ಬಿಡಿ. ಆ ವ್ಯಕ್ತಿ ನಿಮಗೆ ಎಷ್ಟೇ ಕ್ಲೋಸ್ ಆಗಿರಲಿ, ಮಗು ಅವರ ಬಳಿ ಹೋಗಲು ಹಿಂಜರಿಯುತ್ತಿದೆ ಎಂದರೆ ಗಮನಹರಿಸಿ. ಮಗುವನ್ನು ಅವರ ಜೊತೆ ಒಂಟಿಯಾಗಿ ಬಿಡಲೇಬೇಡಿ. ಪೋಷಕರೇ ಈ ವಿಷಯಗಳನ್ನು ಗಮನಹರಿಸಿ. ದೊಡ್ಡವರ ನಡವಳಿಕೆ. ನಿಮ್ಮ ಮಗು ಅವರ ಬಳಿ ಹೋಗಲು ಹೆದರುತ್ತಿದ್ದರೆ ಎಚ್ಚರ ವಹಿಸಿ. ಮೊದಲು ಅವರೊಂದಿಗೆ ಆಟವಾಡುತ್ತಿದ್ದ ಮಗು ಇತ್ತೀಚೆಗೆ ಹೋಗಲು ಹೆದರುತ್ತಿದ್ದರೆ ನೀವು ಮಗುವಿನ ಬಳಿ ಕೇಳಿ ತಿಳಿದುಕೊಳ್ಳಲೇಬೇಕು. ದೊಡ್ಡವರು ನಿಮ್ಮ ಮಗುವಿನ ಜೊತೆ ಸಮಯ ಕಳೆಯುತ್ತಿದ್ದರೆ, ಅವರ ನಡವಳಿಕೆ ಸಂಶಯ ಉಂಟು ಮಾಡುತ್ತಿದ್ದರೆ ಎಚ್ಚರ ವಹಿಸಿ. ಮಗುವಿನಲ್ಲಿ ಗಮನಿಸಬೇಕಾದ ಅಂಶಗಳು. ಕೆಲವರನ್ನು ನೋಡಿದಾಗ ಅಳುವುದು. ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಕೆಲ ಮಕ್ಕಳು ಬೇರೆ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗುತ್ತಾರೆ. ಆದರೆ ತಾವೇನು ಮಾಡುತ್ತಿದ್ದೇವೆ ಎಂಬ ತಿಳುವಳಿಕೆ ಇಲ್ಲದೆ ಅವರಿಂದ ತಪ್ಪಾಗಿರುತ್ತದೆ. ಆದ್ದರಿಂದ ಮಕ್ಕಳ ಜೊತೆ ಸೇರಿ ಆಡುವಾಗಲೂ ಆ ಮಕ್ಕಳ ವರ್ತನೆಯನ್ನು ಗಮನಿಸಿ. ಮಗುವಿನಲ್ಲಿ ಗಮನಿಸಬೇಕಾದ ಅಂಶಗಳು. ಕೆಲವೊಂದು ಮನೆಗೆ ಹೋಗಿ ಆಡಲು ಭಯಪಡುವುದು. ಏನೋ ವಿಷಯ ಬಚ್ಚಿಡುತ್ತಿದೆ ಎಂದನಿಸಿದಾಗ.
ತುಂಬ ಮಂಕಾಗಿರುವುದು, ಅದರ ಗೊಂಬೆ ಜೊತೆ ತುಂಬ ಒರಟಾಗಿ ವರ್ತಿಸುತ್ತಿದ್ದರೆ, ಕೆಲ ವ್ಯಕ್ತಿ ಜೊತೆ ಸಮಯ ಕಳೆದರೆ ಅಥವಾ ಅವರನ್ನು ನೋಡಿದರೆ ರಾತ್ರಿ ಬೆಚ್ಚಿಬಿದ್ದು ಅಳುತ್ತಿದ್ದರೆ, ದೇಹದ ಮೇಲೆ ಕಲೆಗಳಿದ್ದರೆ,